ನಮಸ್ತೆ ಎಲ್ಲರಿಗೂ. ಯಾರೆಲ್ಲ ಇದುವರೆಗೂ PGCET ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಲ್ಲ ಅವರು ಡೌನ್ಲೋಡ್ ಮಾಡ್ಕೊಳ್ಬೋದು. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. KEA ಅಂತ ಸರ್ಚ್ ಮಾಡಿ, ಆಮೇಲೆ KE ವೆಬ್ಸೈಟ್ ಲಿಂಕ್ ಇದೆ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ KE ವೆಬ್ಸೈಟಿಗೆ ಹೋಗುತ್ತೆ. ಆಮೇಲೆ ಇಲ್ಲಿ ತುಂಬ ಆಪ್ಷನ್ಸ್ ಕಾಣಲಿಕ್ಕೆ ಸಿಗುತ್ತೆ. ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಇತ್ತೀಚಿನ ಪ್ರಕಟಣೆಗಳು ಅಂತ ಇವೆ ನೋಡಿ, ಅಲ್ಲಿ ಹೋಗಬೇಕು. ಅಲ್ಲಿ PGCET ಹಾಲ್ ಟಿಕೆಟ್ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಅಲ್ವಾ, MBA ಮತ್ತು MC. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಟೇಬಲ್ ಸಹ ಓಪನ್ ಮಾಡ್ಬೋದು, ಇಲ್ಲಾಂದರೆ ನ್ಯೂ ಟೇಬಲ್ ಸಹ ಓಪನ್ ಮಾಡ್ಬೋದು. ಆಮೇಲೆ ಈ ಥರ ಫಾರ್ಮ್ ಒಂದು ಓಪನ್ ಆಗ್ತದೆ. ಇದರಲ್ಲಿ ಲಾಗಿನ್ ID ಆರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ. ಅದರಲ್ಲಿ ನಿಮ್ಮ ಲಾಗಿನ್ ಐಡಿಯನ್ನು ಎಂಟರ್ ಮಾಡಬೇಕು. ಆಮೇಲೆ ಕೆಳಗಡೆ ಪಾಸ್ವರ್ಡ್ ಸೆಕ್ಷನ್ ಸಹ ಇದೆ. ನೀವು ಏನು ಪಾಸ್ವರ್ಡ್ ಸೆಟ್ ಮಾಡಿದ್ದೀರಾ ಅದನ್ನು ಇದರಲ್ಲಿ ಎಂಟರ್ ಮಾಡಬೇಕು. ಆಮೇಲೆ ಎಂಟರ್ ಮಾಡಿ ಆದ ತಕ್ಷಣ ಕ್ಯಾಪ್ಚಾ ಸೆಕ್ಷನ್ ಅಂತ ಇದೆ. ನೀವು ಕ್ಯಾಪ್ಚಾ ಅದು ರಿಫ್ರೆಶ್ ಸಹ ಮಾಡ್ಕೊಳ್ಬೋದು. ಕೆಳಗಡೆ ಒಂದು ರಿಫ್ರೆಶ್ ಬಟನ್ ಕಾಣಿಸ್ತಾ ಇದೆ, ನಾನು ಅದೇ ಕ್ಯಾಪ್ಚಾ ಹೊಡಿತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಲಾಗಿನ್ ಯೂಸಿಂಗ್ OTP ಅಂತ ಇದೆ, ನಾನು ಅದನ್ನೇ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಮತ್ತೊಂದು ಆಪ್ಷನ್ ಸಹ ಇದೆ, ಅದನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ಇದು ಚೂಸ್ ಮಾಡಿದರೆ ನೀವು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಒಂದು OTP ಹೋಗುತ್ತೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಬೇಕು. ಆಮೇಲೆ ಎಂಟರ್ ಮಾಡಿ ಆದ ತಕ್ಷಣ ಎಂಟರ್ ಕೊಟ್ಟರೆ ಅಥವಾ ಓಕೆ ಕೊಡ್ಬೋದು. ಇದು ಮೇನ್ ಪೇಜಿಗೆ ರೀಡೈರೆಕ್ಟ್ ಆಗುತ್ತೆ. ಆಮೇಲೆ ಕಾಣಿಸ್ತಾ ಇದೆ ಅಲ್ವಾ, ಮೇನ್ ಪೇಜಿಗೆ ರೀಡೈರೆಕ್ಟ್ ಆಯಿತು. ಇಲ್ಲೇ ನಿಮಗೆ ಡೈರೆಕ್ಟಾಗಿ ಆಪ್ಷನ್ ಸಿಗುತ್ತೆ, ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಇದೆ ಅಲ್ವಾ. ಕೆಳಗಡೆ ಒಂದು ಲಿಂಕ್ ಕೊಟ್ಟಿದ್ದಾರೆ, ಕ್ಲಿಕ್ ಹಿಯರ್ ಟು ಪ್ರಿಂಟ್ ಅಡ್ಮಿಟ್ ಕಾರ್ಡ್ ಅಂತ. ನೀವು ಆ್ಯಕ್ಚುಲಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು, ಕ್ಲಿಕ್ ಹಿಯರ್ ಟು ಪ್ರಿಂಟ್ ಅಡ್ಮಿಟ್ ಕಾರ್ಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮೇಲ್ಗಡೆ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಡೌನ್ಲೋಡ್ ಸಿಂಬಲ್ ಇದೆ ನೋಡಿ, ಅಲ್ಲಿ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ.